ಆತ್ಮೀಯರೇ, ಸ್ಟೀವನ್ ಡಿ ಲೆವಿಟ್ ಮತ್ತು ಸ್ಟೀಫನ್ ಜೆ ಡಬ್ನರ್ ಬರೆದ ವಿಶ್ವವಿಖ್ಯಾತ ಪುಸ್ತಕ ಫ್ರೀಕೋನಾಮಿಕ್ಸ್ನ ಪರಿಚಯವನ್ನು ಈಗ ನಾವು ಮಾಡಿಕೊಳ್ಳೋಣ. ಫ್ರೀಕೋನಾಮಿಕ್ಸ್ ಅನ್ನೋದು ಒಂದು ರೀತಿಯ ಅರ್ಥವ್ಯವಸ್ಥೆಯ ಪರಿಚಯ. ಅಂದರೆ ಇದು ಒಂದು ವಿಭಿನ್ನ ದೃಷ್ಟಿಕೋನದಲ್ಲಿ ಅರ್ಥವ್ಯವಸ್ಥೆಯನ್ನು ನಮಗೆ ತಿಳಿಸುತ್ತೆ. ಇಂದಿನ ಪುಸ್ತಕ ಪರಿಚಯದ ಈ ವಿಶೇಷ ಸಂಚಿಕೆಗೆ ನಿಮ್ಗೆಲ್ರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಷೇರು ಮಾರುಕಟ್ಟೆ, GDP ಅಥವಾ ಹಣದುಬ್ಬರದ ಅಂಕಿ ಸಂಖ್ಯೆಗಳು ಮಾತ್ರ ಅಲ್ವಾ? ಆದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡೋ ಪುಸ್ತಕ ನಿಮ್ಮ ಈ ಎಲ್ಲ ಹಳೆಯ ನಂಬಿಕೆಗಳನ್ನು ಬದಲಿಸ್ಬಿಡುತ್ತೆ. ಅದೇ ಸ್ಟೀವನ್ ಲೆವಿಟ್ ಮತ್ತು ಸ್ಟೀಫನ್ ಡಬ್ನರ್ ಬರೆದಿರುವಂತಹ ವಿಶ್ವಪ್ರಸಿದ್ಧ ಕೃತಿ ಫ್ರೀಕೋನಾಮಿಕ್ಸ್. ನಾವೆಲ್ಲರೂ ಈ ಜಗತ್ತನ್ನು ಎರಡು ಕಣ್ಣುಗಳಿಂದ ನೋಡ್ತೀವಿ. ಒಂದು ಸರಿ ತಪ್ಪುಗಳನ್ನು ವಿವೇಚಿಸುವ ನೈತಿಕ ಕಣ್ಣು, ಇನ್ನೊಂದು ಲಾಭ ನಷ್ಟಗಳನ್ನು ಲೆಕ್ಕ ಹಾಕುವ ಆರ್ಥಿಕ ಕಣ್ಣು. ಆದರೆ ಈ ಎರಡೂ ಕಣ್ಣುಗಳಿಗೆ ಕಾಣದ ಒಂದು ಅದೃಶ್ಯ ದಾರಿ ನಮ್ಮ ಬದುಕಿನಲ್ಲಿ ಇದೆ. ಅದನ್ನೇ ಈ ಲೇಖಕರು ಪ್ರಚೋದನೆಗಳ ಅಥವಾ ಇನ್ಸೆಂಟಿವ್ಗಳ ದಾರಿ ಅಂತ ಹೇಳ್ತಾರೆ. ಈ ಪುಸ್ತಕದ ವಿಶೇಷತೆ ಏನು ಗೊತ್ತಾ? ಇದು ಅರ್ಥಶಾಸ್ತ್ರವನ್ನು ಗಣಿತದ ಕೋಣೆಯಿಂದ ಹೊರಗೆ ತಂದು ನಮ್ಮ ಬೀದಿಯ ಜಗಳಗಳಲ್ಲಿ, ಶಾಲಾ ಶಿಕ್ಷಕರ ವರ್ತನೆಯಲ್ಲಿ, ಅಷ್ಟೇ ಯಾಕೆ ರಿಯಲ್ ಎಸ್ಟೇಟ್ ಏಜೆಂಟರ ಅಡಗಿರುವ ಸಂಚುಗಳಲ್ಲಿ ಕೂಡ ಪತ್ತೆ ಹಚ್ಚುತ್ತೆ. ಲೇಖಕರು ಇಲ್ಲಿ ಒಂದು ಕಟು ಸತ್ಯವನ್ನು ಹೇಳ್ತಾರೆ. ಜಗತ್ತು ಹೇಗೆ ನಡೆಯಬೇಕು ಅಂತ ನಾವು ಬಯಸ್ತೀವೋ ಅದು ನೈತಿಕತೆ. ಆದರೆ ಜಗತ್ತು ವಾಸ್ತವವಾಗಿ ಹೇಗೆ ನಡೀತಾ ಇದೆ ಅನ್ನೋದೇ ಅರ್ಥಶಾಸ್ತ್ರ. ಅಂದರೆ ನೈತಿಕತೆ ನಮಗೆ ಆದರ್ಶಗಳನ್ನು ತೋರಿಸಿದ್ರೆ, ಅರ್ಥಶಾಸ್ತ್ರ ನಮಗೆ ವಾಸ್ತವದ ದರ್ಶನ ಮಾಡಿಸುತ್ತೆ. ದೈನಂದಿನ ಜೀವನದ ಘಟನೆಗಳ ಹಿಂದೆ ಅಡಗಿರುವ ರಹಸ್ಯ ಪ್ರಚೋದನೆಗಳನ್ನು ಬಯಲಿಗೆ ಎಳೆಯುವಂಥ ಈ ಕೃತಿ ಕೇವಲ ಒಂದು ಪುಸ್ತಕ ಅಲ್ಲ, ಬದಲಾಗಿ ಇದು ನಮ್ಮ ಸುತ್ತಲಿನ ವ್ಯವಸ್ಥೆಯನ್ನೇ ಪ್ರಶ್ನಿಸೋದಕ್ಕೆ ನಮಗೆ ಸಿಕ್ಕ ಹೊಸ ಕನ್ನಡಕ. ಹಾಗಾದರೆ ಈ ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ? ಹಾಗಿದ್ರೆ ಈ ಫ್ರೀಕೋನಾಮಿಕ್ಸ್ ಓದೋದಕ್ಕೆ ಮರಿಬೇಡಿ. ಇದು ತಿಳಿಸುವ ಮೊಟ್ಟ ಮೊದಲನೇ ವಿಷಯ ಅಂದರೆ ಪ್ರಚೋದನೆಗಳ ಶಕ್ತಿ ಅಥವಾ ಇನ್ಸೆಂಟಿವ್ಸ್. ಗೆಳೆಯನೇ, ಇವತ್ತಿನ ಚರ್ಚೆಯ ಅತ್ಯಂತ ಕುತೂಹಲಕಾರಿ ವಿಷಯ ಅಂದರೆ ಪ್ರಚೋದನೆಗಳ ಶಕ್ತಿ ಅಥವಾ ಪವರ್ ಆಫ್ ಇನ್ಸೆಂಟಿವ್ಸ್. ಸ್ಟೀವನ್ ಲೆವಿಟ್ ಒಂದು ಮಾತು ಹೇಳ್ತಾರೆ. ಅರ್ಥಶಾಸ್ತ್ರ ಅಂದರೆ ಅದು ಮೂಲಭೂತವಾಗಿ ಪ್ರಚೋದನೆಗಳ ಅಧ್ಯಯನ. ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಗುಪ್ತ ಶಕ್ತಿ ಇರುತ್ತೆ. ಅದು ಯಾವುದು ಗೊತ್ತಾ? ಅದ್ಯಾವುದು ಅನ್ನೋದಕ್ಕೆ ಮುಂಚೆ ಲೇಖಕರು 3 ಪ್ರಚೋದನೆಗಳನ್ನು 3 ವಿಧದಲ್ಲಿ ನಮಗೆ ಪರಿಚಯಿಸ್ತಾರೆ. ಮೊದಲನೇದು ಆರ್ಥಿಕ ಮುಖ. ಇದು ನೇರವಾಗಿ ನಮ್ಮ ಜೇಬಿಗೆ ಸಂಬಂಧಿಸಿದ್ದು. ಕೆಲಸದಲ್ಲಿ ಬೋನಸ್ ಸಿಗುತ್ತೆ ಅಂದರೆ ಖುಷಿಯಿಂದ ಓವರ್ ಟೈಮ್ ಮಾಡ್ತೀವಿ. ಅದೇ ಸಿಗ್ನಲ್ ಜಂಪ್ ಮಾಡಿದ್ರೆ ದಂಡ ಕಟ್ಟಬೇಕಾಗತ್ತೆ ಅನ್ನೋ ಭಯಕ್ಕೋಸ್ಕರ ನಿಯಮ ಪಾಲಿಸ್ತೀವಿ ಅಲ್ವಾ? ಎರಡನೇದು ಸಾಮಾಜಿಕ ಮುಖ. ಇಲ್ಲಿ ನಮಗೆ ಸಮಾಜದ ಭಯ. ಕಸವನ್ನು ರಸ್ತೆಗೆ ಎಸೆಯೋ ಮುನ್ನ ನಾವು ಒಂದು ಕ್ಷಣ ಯೋಚಿಸ್ತೀವಿ, ಯಾರಾದರೂ ನೋಡ್ತಿದ್ದಾರಾ ಅಂತ. ಇಲ್ಲಿ ದಂಡಕ್ಕಿಂತ ಹೆಚ್ಚಾಗಿ ಜನರು ಏನು ಅಂದ್ಕೊಳ್ತಾರೆ ಅನ್ನೋ ಆತಂಕ ನಮ್ಮನ್ನು ನಿಯಂತ್ರಿಸುತ್ತೆ. ಮೂರನೇದು ನೈತಿಕ ಮುಖ. ಇದು ನಮ್ಮ ಒಳಗಿನ ಧ್ವನಿ. ಯಾರೂ ನೋಡದೇ ಇದ್ರೂ ನಾವು ಪ್ರಾಮಾಣಿಕವಾಗಿ ಇರೋದು ನಮ್ಮ ನೈತಿಕತೆಯಿಂದ. ತಪ್ಪು ಮಾಡಿದರೆ ಉಂಟಾಗೋ ಪಾಪ ಪ್ರಜ್ಞೆ ಇಲ್ಲಿ ನಮಗೆ ಪ್ರಚೋದನೆಯಾಗಿ ಕೆಲಸ ಮಾಡುತ್ತೆ. ಆದರೆ ಕೇಳಿದ್ರೆ ಒಂದು ಎಚ್ಚರಿಕೆ ಇಟ್ಕೋಬೇಕು. ಈ ಪ್ರಚೋದನೆಗಳು ಯಾವಾಗಲೂ ನಾವು ಅಂದ್ಕೊಂಡಂತೆ ಕೆಲಸ ಮಾಡಲ್ಲ. ಕೆಲವೊಮ್ಮೆ ಇದು ಉಲ್ಟಾ ಕೂಡ ಹೊಡೆಯುತ್ತೆ. ಇದಕ್ಕೆ ಪುಸ್ತಕದಲ್ಲಿನ ಇಸ್ರೇಲ್ನ ಒಂದು ಡೇ ಕೇರ್ ಸೆಂಟರ್ನ ಉದಾಹರಣೆ ಇದೆ. ಅಲ್ಲಿ ಪೋಷಕರು ಮಕ್ಕಳನ್ನು ಕರೆದುಕೊಂಡು ಹೋಗೋದಕ್ಕೆ ಪ್ರತಿದಿನ ತಡವಾಗಿ ಬರ್ತಿದ್ರು. ಶಾಲೆಯವರು ಐಡಿಯಾ ಮಾಡಿ ತಡವಾಗಿ ಬರೋರಿಗೆ ದಂಡ ಹಾಕೋದಕ್ಕೆ ಶುರು ಮಾಡಿದ್ರು. ಆದರೆ ಏನಾಯಿತು ಗೊತ್ತಾ? ದಂಡ ಹಾಕಿದ ಮೇಲೆ ಪೋಷಕರು ಇನ್ನೂ ಹೆಚ್ಚು ತಡವಾಗಿ ಬರೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅಲ್ಲಿಯವರೆಗೆ ಆ ಪೋಷಕರಲ್ಲಿದ್ದ ಆ ಸಂಕೋಚ ಅಥವಾ ನೈತಿಕ ಪ್ರಜ್ಞೆ ಹೊರಟೋಯ್ತು. ಬದಲಾಗಿ ನಾವು ಹೇಗೂ ಹಣ ಕೊಡ್ತಿದ್ದೀವಲ್ಲ, ಇನ್ಮೇಲೆ ತಡವಾಗಿ ಬರೋದು ನಮ್ಮ ಹಕ್ಕು ಅನ್ನೋ ವ್ಯಾಪಾರಿ ಮನೋಭಾವ ಬಂದ್ಬಿಡ್ತು. ನೋಡಿ, ಇಲ್ಲಿ ಆರ್ಥಿಕ ಲಾಭದ ಲೆಕ್ಕಾಚಾರ ಮನುಷ್ಯನ ನೈತಿಕತೆಯನ್ನೇ ಕೊಂದು ಹಾಕಿದೆ. ಹಾಗಾಗಿ ಮಿತ್ರರೇ, ನೀವು ಯಾರನ್ನಾದರೂ ಪ್ರೇರೇಪಿಸಬೇಕು ಅಂದರೆ ಅಥವಾ ಒಂದು ತಪ್ಪು ಅಭ್ಯಾಸವನ್ನು ತಡಿಬೇಕು ಅಂದರೆ ಅಲ್ಲಿ ಯಾವ ಪ್ರಚೋದನೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮೇಲ್ನೋಟಕ್ಕೆ ಕಾಣುವ ವರ್ತನೆಗಿಂತ ಅದರ ಹಿಂದೆ ಅಡಗಿರುವ ಲಾಭ ನಷ್ಟದ ಲೆಕ್ಕಾಚಾರನೇ ದೊಡ್ಡದಾಗಿರುತ್ತೆ. ಎರಡನೇದು ಮಾಹಿತಿಯ ಅಸಮತೋಲನ, ಇನ್ಫಾರ್ಮೇಷನ್ ಅಸಿಮೆಟ್ರಿ. ಮಾಹಿತಿಯ ಆಯುಧ ಮತ್ತು ತಜ್ಞರ ತಂತ್ರ.
ಗೆಳೆಯರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಅಧ್ಯಾಯ ಅಂದರೆ ಮಾಹಿತಿಯ ಅಸಮತೋಲನ ಅಥವಾ ಇನ್ಫಾರ್ಮೇಷನ್ ಅಸಿಮೆಟ್ರಿ. ಇದನ್ನು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಆದರೆ ಇದರ ಹಿಂದೆ ಇರೋ ಸತ್ಯ ಮಾತ್ರ ತುಂಬ ಶಾಕಿಂಗ್ ಆಗಿರುತ್ತೆ. ಸರಳವಾಗಿ ಹೇಳಬೇಕು ಅಂದರೆ, ಒಂದು ವ್ಯವಹಾರ ಮಾಡೋ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರಿಗೆ ವಿಷಯದ ಬಗ್ಗೆ ಫುಲ್ ನಾಲೆಡ್ಜ್ ಇರುತ್ತೆ, ಇನ್ನೊಬ್ಬರಿಗೆ ಏನೂ ಗೊತ್ತಿರಲ್ಲ. ಲೇಖಕ ಸ್ಟೀವನ್ ಲೆವಿಟ್ ಇದನ್ನೇ ಮಾಹಿತಿ ಎಂಬ ಆಯುಧ ಅಂತ ಕರೀತಾರೆ. ಈ ಆಯುಧವನ್ನು ಹಿಡಿದಿರೋ ತಜ್ಞರು ನಮ್ಮನ್ನು ಹೇಗೆ ಬುಗ್ರಿ ಹಾಗೆ ಆಡಿಸ್ತಾರೆ ಅನ್ನೋದನ್ನು ಈಗ ಕೇಳಿ. ನೋಡಿ, ನಮಗೆ ರಿಯಲ್ ಎಸ್ಟೇಟ್ ಬಗ್ಗೆ ಆಗಲಿ, ಮೆಡಿಕಲ್ ಫೀಲ್ಡ್ ಬಗ್ಗೆ ಆಗಲಿ ಪೂರ್ತಿ ಜ್ಞಾನ ಇರೋದಿಲ್ಲ. ಆಗ ನಾವು ಏಜೆಂಟ್ರನ್ನು ಅಥವಾ ಡಾಕ್ಟರ್ಗಳನ್ನು ಕುರುಡಾಗಿ ನಂಬ್ತೀವಿ. ಅಲ್ಲೇ ಇರೋದು ಟ್ವಿಸ್ಟ್. ಪುಸ್ತಕದಲ್ಲಿ ಒಂದು ಮಜವಾದ ಉದಾಹರಣೆ ಇದೆ. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ತನ್ನ ಗ್ರಾಹಕರ ಮನೆ ಮಾರುವಾಗ, ಸರ್ ಈ ರೇಟ್ ಬಂದರೆ ಸಾಕು, ಬೇಗ ಮಾರ್ಬಿಡಿ ಅಂತ ಧಾವಂತ ಮಾಡ್ತಾನೆ. ಯಾಕೆ ಗೊತ್ತಾ? ವ್ಯವಹಾರ ಬೇಗ ಮುಗಿದ್ರೆ ಅವನ ಕಮಿಷನ್ ಅವನಿಗೆ ಸಿಗುತ್ತೆ. ಆದರೆ ಅದೇ ಏಜೆಂಟ್ ತನ್ನ ಸ್ವಂತ ಮನೆಯನ್ನು ಮಾರುವಾಗ 10 ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ಕಾಯ್ತಾನೆ ಮತ್ತು ಗ್ರಾಹಕರಿಗಿಂತ ಕನಿಷ್ಠ 3-5% ಹೆಚ್ಚಿನ ಲಾಭ ಮಾಡ್ಕೊಳ್ತಾನೆ. ಅಂದರೆ ತನಗೆ ಇರುವಂತಹ ಮಾರುಕಟ್ಟೆ ಜ್ಞಾನವನ್ನು ಅವನು ತನ್ನ ಲಾಭಕ್ಕೆ ಬಳಸ್ಕೊಳ್ತಾನೆ, ಹೊರತು ಗ್ರಾಹಕನಿಗೆ ಅಲ್ಲ. ಇಷ್ಟೇ ಅಲ್ಲ ಕೇಳಿದ್ರೆ, ಇವರು ನಮ್ಮನ್ನು ನಿಯಂತ್ರಿಸೋಕೆ ಬಳಸೋ ಅತಿ ದೊಡ್ಡ ಅಸ್ತ್ರ ಅಂದರೆ ಭಯ. ಈಗಲೇ ಈ ಮನೆ ಕೊಳ್ಳದೆ ಹೋದರೆ ನಿಮ್ಮ ಕೈ ತಪ್ಪೋಗುತ್ತೆ ಅಂತ ಏಜೆಂಟ್ ಹೆದರಿಸಬಹುದು, ಅಥವಾ ಈ ಟೆಸ್ಟ್ ಮಾಡಿಸ್ಕೊಳ್ದೇ ಹೋದರೆ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಆತಂಕ ಸೃಷ್ಟಿಸಬಹುದು. ಇವೆಲ್ಲವೂ ನಮ್ಮಲ್ಲಿ ಭಯ ಹುಟ್ಟಿಸಿ ಅವರ ನಿರ್ಧಾರವನ್ನು ನಮ್ಮ ಮೇಲೆ ಹೇರುವ ತಂತ್ರಗಳು. ಆದರೆ ಒಂದು ಗುಡ್ ನ್ಯೂಸ್ ಇದೆ. ಇವತ್ತು ಇಂಟರ್ನೆಟ್ ಬಂದ ಮೇಲೆ ಈ ಮಾಹಿತಿಯ ಅಸಮತೋಲನ ಸ್ವಲ್ಪ ಕಡಿಮೆ ಆಗಿದೆ. ಮೊದಲೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಳ್ಳುವಾಗ ಡೀಲರ್ ಹೇಳಿದ್ದೇ ರೇಟು ಅನ್ನೋ ಹಾಗಿತ್ತು. ಆದರೆ ಇವತ್ತು ಆನ್ಲೈನ್ನಲ್ಲಿ ಬೆಲೆಗಳನ್ನು ನಾವೇ ಚೆಕ್ ಮಾಡ್ಕೋಬಹುದು. ಮಾಹಿತಿ ಯಾವಾಗ ಎಲ್ರಿಗೂ ಸಿಗುತ್ತೋ ಆಗ ತಜ್ಞರ ಈ ಆಯುಧ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಕೊನೆಯದಾಗಿ ಹೇಳೋದಾದರೆ, ತಜ್ಞರು ಸಮಾಜದ ಹಿತಕ್ಕಿಂತ ತಮ್ಮ ವೈಯಕ್ತಿಕ ಲಾಭಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಹಾಗಾಗಿ ಒಬ್ಬ ಜಾಣ ಗ್ರಾಹಕನಾಗಿ ನಾವು ಯಾವುದೇ ಸಲಹೆ ಪಡೆಯೋ ಮುನ್ನ ಸ್ವತಂತ್ರವಾಗಿ ಸ್ವಲ್ಪ ಮಾಹಿತಿ ಕಲೆ ಹಾಕೋದು ತುಂಬ ಮುಖ್ಯ. ಜಗತ್ತು ಇರೋದೇ ಹೀಗೆ ಮಿತ್ರರೇ. ತಿಳುವಳಿಕೆ ಯಾರ ಹತ್ರ ಇರುತ್ತೋ ಗೆಲುವು ಅವರದ್ದೇ. ಮೂರನೇ ವಿಷಯ, ಸಾಂಪ್ರದಾಯಿಕ ಜ್ಞಾನದ ವಿಶ್ಲೇಷಣೆ ಅಂದರೆ ಕನ್ವೆನ್ಷನಲ್ ವಿಸ್ಡಮ್. ಈ ಅಧ್ಯಾಯದಲ್ಲಿ ನಾವು ಕೇಳುವ ವಿಷಯ ನಮ್ಮ ತಲೆಯಲ್ಲಿರೋ ಹಲವು ನಂಬಿಕೆಗಳನ್ನು ಅಲಗಾಡಿಸ್ಬಿಡುತ್ತೆ. ಅದೇ ಸಾಂಪ್ರದಾಯಿಕ ಜ್ಞಾನ ಅಥವಾ ಕನ್ವೆನ್ಷನಲ್ ವಿಸ್ಡಮ್. ಸರಳವಾಗಿ ಹೇಳಬೇಕು ಅಂದರೆ, ಎಲ್ಲರೂ ಸತ್ಯ ಅಂತ ನಂಬಿರೋ ವಿಷಯಗಳು ಯಾವಾಗಲೂ ಸತ್ಯ ಆಗಿರಲೇಬೇಕು ಅಂತ ಇಲ್ಲ. ಅರ್ಥಶಾಸ್ತ್ರಜ್ಞ ಜಾನ್ ಕೆನ್ನೆತ್ ಗಲ್ಬ್ರೈತ್ ಒಂದು ಮಾತು ಹೇಳ್ತಾರೆ, ಸಾಂಪ್ರದಾಯಿಕ ಜ್ಞಾನ ಅಂದರೆ ಅದು ಸತ್ಯವಾಗಿರೋದಕ್ಕಿಂತ ಹೆಚ್ಚಾಗಿ ನಮಗೆ ಕೇಳೋದಕ್ಕೆ ಹಿತವಾಗಿರುತ್ತೆ ಮತ್ತು ನಂಬೋದಕ್ಕೆ ಸುಲಭ ಆಗಿರುತ್ತೆ ಅಂತ. ನೋಡಿ, ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಡ್ರಗ್ ಡೀಲರ್ಗಳು ಕೋಟ್ಯಾಧಿಪತಿಗಳು ಅಂತ. ಸಿನಿಮಾ ನೋಡಿ ನೋಡಿ ನಮ್ಮ ತಲೆಯಲ್ಲಿ ಅಚ್ಚೊತ್ತಿರೋ ಸುಲಭ ಸತ್ಯ ಇದು. ಆದರೆ ಲೆವಿಟ್ ಅವರು ದತ್ತಾಂಶಗಳ ಮೂಲಕ ಏನು ಹೇಳ್ತಾರೆ ಗೊತ್ತಾ? ಬೀದಿಯಲ್ಲಿ ಡ್ರಗ್ಸ್ ಮಾರೋ ಬಹುತೇಕ ಹುಡುಗರು ಗಂಟೆಗೆ ಪಡೆಯೋ ವೇತನ ಕನಿಷ್ಠ ಕೂಲಿಗಿಂತನೂ ಕಡಿಮೆ ಇರುತ್ತೆ. ಪಾಪ ಅವರೆಲ್ಲ ತಮ್ಮ ತಾಯಿಯ ಜೊತೆ ಇರೋ ಪುಟ್ಟ ಮನೆಯಲ್ಲೇ ವಾಸ ಮಾಡ್ತಿರ್ತಾರೆ. ಎಂದೋ ಒಂದು ದಿನ ತಾವು ಬಾಸ್ ಆಗಬಹುದು ಅನ್ನೋ ಭ್ರಮೆಯಲ್ಲಿ ಈ ಅಪಾಯಕಾರಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇನ್ನು ಮಾಧ್ಯಮಗಳು ಮತ್ತು ತಜ್ಞರು ಒಂದೇ ಸುಳ್ಳನ್ನು ಪದೇ ಪದೇ ಹೇಳಿದಾಗ ನಾವು ಅದನ್ನೇ ಸತ್ಯ ಅಂತ ಅಂದ್ಕೊಳ್ತೀವಿ. ಮಕ್ಕಳನ್ನು ಸಾಕೋದು ತುಂಬಾ ಕಷ್ಟದ ಕೆಲಸ, ಅಥವಾ ಪರಿಸರ ಸರಿ ಇಲ್ಲದೆ ಹೋದರೆ ಕ್ರೈಮ್ ಜಾಸ್ತಿ ಆಗುತ್ತೆ ಅನ್ನೋ ಮಾತುಗಳು ನಮ್ಮ ತಲೆಗೆ ತುಂಬಲ್ಪಟ್ಟಿರುತ್ತೆ. ಆದರೆ ವಾಸ್ತವ ಇದಕ್ಕಿಂತ ಬೇರೆಯೇ ಇರುತ್ತೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ, ಅಮೆರಿಕಾದಲ್ಲಿ 90ರ ದಶಕದಲ್ಲಿ ಆದ ಅಪರಾಧದ ಪ್ರಮಾಣದ ಇಳಿಕೆ. ಎಲ್ಲರೂ ಅಂದ್ಕೊಂಡ್ರು ಪೊಲೀಸರ ಕಠಿಣ ಕ್ರಮ ಅಥವಾ ಆರ್ಥಿಕ ಸುಧಾರಣೆಯಿಂದ ಕ್ರೈಮ್ ಕಡಿಮೆ ಆಗಿದೆ ಅಂತ. ಆದರೆ ಲೆವಿಟ್ ಅವರು ಅಸಲಿ ಕಾರಣವನ್ನು ಪತ್ತೆ ಹಚ್ಚಿದ್ರು. ಅದು 1970ರಲ್ಲಿ ಬಂದ ಗರ್ಭಪಾತದ ಕಾನೂನುಬದ್ಧಗೊಳಿಸುವಿಕೆ. ಯಾಕೆಂದರೆ ಅಪರಾಧಿಗಳಾಗೋ ಸಾಧ್ಯತೆ ಇದ್ದ ಮಕ್ಕಳು ಹುಟ್ಟಲೇ ಇಲ್ಲದ ಕಾರಣ 20 ವರ್ಷಗಳ ನಂತರ ಕ್ರೈಮ್ ರೇಟ್ ತಾನಾಗಿಯೇ ಕುಸಿಯಿತು. ಇದು ಕೇಳೋಕೆ ಕಷ್ಟ ಅನಿಸಿದ್ರೂ ಅಂಕಿ ಸಂಖ್ಯೆಗಳ ಮೂಲಕ ಸತ್ಯ ಆಗಿತ್ತು. ಹಾಗಾದರೆ ಈ ಅಧ್ಯಾಯ ನಮಗೆ ಏನು ಹೇಳುತ್ತೆ? ಎಲ್ಲರೂ ನಂಬ್ತಾರೆ ಅಂತ ನೀವು ನಂಬಬೇಡಿ ಅಂತ ಇದು ಹೇಳುತ್ತೆ. ಸಮಾಜ ನೀಡೋ ಸಿದ್ಧ ಮಾದರಿಯ ಉತ್ತರಗಳನ್ನು ಪ್ರಶ್ನಿಸಿ ದತ್ತಾಂಶಗಳನ್ನು ಹುಡುಕಿ ಸಂಬಂಧನೇ ಇಲ್ಲ ಅನಿಸುವಂತಹ 2 ಘಟನೆಗಳ ನಡುವೆ ಇರುವ ಕೊಂಡಿಯನ್ನು ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಬುದ್ಧಿವಂತಿಕೆ. ನಮ್ಮ ಸುತ್ತಲೂ ಇರೋ ಈ ಸುಳ್ಳಿನ ಆವರಣವನ್ನು ಕಳಚಿ ನೋಡಿದಾಗ ಮಾತ್ರ ಜಗತ್ತಿನ ಅಸಲಿ ಕಾರ್ಯವೈಖರಿ ನಮಗೆ ಅರ್ಥ ಆಗತ್ತೆ. ಹಾಗಾದರೆ ಈ ಡ್ರಗ್ ಡೀಲರ್ಗಳು ಯಾಕೆ ಇನ್ನೂ ತಮ್ಮ ತಾಯಿ ಜೊತೆನೇ ವಾಸ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಈ ಡ್ರಗ್ ಡೀಲರ್ಗಳ ಐಷಾರಾಮಿ ಬದುಕಿನ ಅಸಲಿ ಮುಖವನ್ನು ಇದರಲ್ಲಿ ನಾವು ತಿಳ್ಕೋಬಹುದು.
ಗೆಳೆಯರೆ, ಈಗ ನಾವು ಚರ್ಚೆ ಮಾಡೋ ವಿಷಯ ನಿಮ್ಮ ಕಣ್ಣನ್ನು ಕೆಂಪಾಗಿಸಬಹುದು ಅಥವಾ ಆಶ್ಚರ್ಯದಿಂದ ಕಣ್ಣನ್ನು ಅರಳಿಸಲೂಬಹುದು. ಮಾದಕ ದ್ರವ್ಯ ಮಾರಾಟಗಾರರು ಅಂದಾಕ್ಷಣ ನಮಗೆ ನೆನಪಾಗೋದು ಸಿನಿಮಾಗಳಲ್ಲಿ ಬರೋ ದುಬಾರಿ ಕಾರುಗಳು, ಚಿನ್ನದ ಸರಗಳು ಮತ್ತು ಐಷಾರಾಮಿ ಜೀವನ ಅಲ್ವಾ? ಆದರೆ ಅರ್ಥಶಾಸ್ತ್ರಜ್ಞ ಸ್ಟೀವನ್ ಲೆವಿಟ್ ಅವರು ಚಿಕಾಗೋದ ಒಂದು ದೊಡ್ಡ ಗ್ಯಾಂಗ್ನ ಲೆಕ್ಕದ ಪುಸ್ತಕಗಳನ್ನು ಜಾಲಾಡಿದಾಗ ಕಂಡ ಸತ್ಯನೇ ಬೇರೆ. ಅವರು ಕೇಳೋ ಪ್ರಶ್ನೆ ತುಂಬ ಸಿಂಪಲ್: ಇಷ್ಟೆಲ್ಲ ಹಣ ಮಾಡೋ ಈ ಡ್ರಗ್ ಡೀಲರ್ಗಳು ಯಾಕೆ ಇನ್ನು ತಮ್ಮ ತಾಯಿಯ ಜೊತೆ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾರೆ ಅಂತ. ಅದಕ್ಕೆ ಲೇಖಕರು ನೀಡೋ ಮೊದಲ ಕಾರಣ ಅತಿ ಕಡಿಮೆ ಆದಾಯ. ನೋಡಿ, ನಮಗೆ ಸಿನಿಮಾದಲ್ಲಿ ಕಾಣೋದು ಬರೀ ಆ ಗ್ಯಾಂಗ್ನ ಬಾಸ್ಗಳು ಮಾತ್ರ. ಆದರೆ ಬೀದಿಯಲ್ಲಿ ನಿಂತು ಪ್ರಾಣದ ಹಂಗು ತೊರೆದು ಡ್ರಗ್ಸ್ ಮಾರುವ ಫುಟ್ ಸೋಲ್ಜರ್ಸ್ ಪರಿಸ್ಥಿತಿ ತುಂಬ ದಯನೀಯವಾಗಿರುತ್ತೆ. ಇವರಿಗೆ ಸಿಗೋ ಕೂಲಿ ಎಷ್ಟಿರಬಹುದು ಅಂತೀರಾ? ದಿನಗೂಲಿ ನೌಕರಿಗಿಂತನೂ ಕಡಿಮೆ ಇರುತ್ತೆ. ಇಷ್ಟು ಕಡಿಮೆ ಹಣದಲ್ಲಿ ಸ್ವಂತ ಮನೆ ಮಾಡೋದು ಇರಲಿ, ಸರಿಯಾಗಿ ಊಟ ಮಾಡೋದು ಕೂಡ ಕಷ್ಟ. ಹಾಗಾಗಿ ಅನಿವಾರ್ಯವಾಗಿ ಇವರೆಲ್ಲ ತಮ್ಮ ತಾಯಿಯ ಮನೆಯಲ್ಲೇ ಇರಬೇಕಾಗತ್ತೆ. ಹಾಗಾದರೆ ಇಷ್ಟೊಂದು ರಿಸ್ಕ್ ತಗೊಂಡು ಅವರು ಈ ಕೆಲಸ ಯಾಕೆ ಮಾಡ್ತಾರೆ ಅಂದರೆ ಅದೇ ಅಸಲಿ ಪ್ರಚೋದನೆ, ಅಂದರೆ ಒಂದು ಇನ್ಸೆಂಟಿವ್ ಅಂತ ಹೇಳ್ಬೋದು. ಇದು ಒಂಥರ ಪಿರಮಿಡ್ ಸ್ಕೀಮ್ ಅಥವಾ ಲಾಟ್ರಿ ಇದ್ದ ಹಾಗೆ. ಇವತ್ತು ನಾನು ಬೀದಿಲಿ ಮಾರಾಟ ಮಾಡ್ತಿದ್ದೀನಿ, ಆದರೆ ಒಂದಿನ ನಾನು ಈ ಗ್ಯಾಂಗ್ ಬಾಸ್ ಆಗ್ತೀನಿ ಅನ್ನೋ ಒಂದು ಪ್ರಚೋದನೆ. ಆಗ ನಾನು ಕೋಟಿ ಕೋಟಿ ಹಣ ಸಂಪಾದಿಸ್ತೀನಿ ಅನ್ನುವಂಥ ಒಂದು ದೂರದ ಕನಸು ಅವರನ್ನು ಇಲ್ಲಿ ಹಿಡಿದಿಟ್ಟಿರುತ್ತೆ. ನಟ ಆಗಬೇಕು ಅಂತ ಮುಂಬೈಗೆ ಹೋಗೋ ಸಾವಿರಾರು ಜನರಲ್ಲಿ ಯಾರೋ ಒಬ್ಬರು ಮಾತ್ರ ಸ್ಟಾರ್ ಆಗೋ ಥರ ಇಲ್ಲಿಯೂ ಕೂಡ ಯಶಸ್ಸು ಸಿಗೋದು ಕೆಲವರಿಗೆ ಮಾತ್ರ. ಇನ್ನು ಈ ಉದ್ಯೋಗದಲ್ಲಿ ಲಾಭಕ್ಕಿಂತ ಅಪಾಯನೇ ಹೆಚ್ಚು. 25% ಕೊಲೆಯಾಗೋ ಸಂಭವ ಕೂಡ ಇಲ್ಲಿರುತ್ತೆ. ಅಂದರೆ 4ರಲ್ಲಿ ಒಬ್ಬರು ಸಾಯೋದು ಗ್ಯಾರಂಟಿ. ಇಷ್ಟು ಡೇಂಜರಸ್ ಕೆಲಸ ಮಾಡೋರಿಗೆ ಯಾವುದೇ ಇನ್ಶೂರೆನ್ಸ್ ಇರಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇರಲ್ಲ. ಕಷ್ಟ ಬಂದಾಗ ಇವರಿಗೆ ಆಸರೆಯಾಗಿ ನಿಲ್ಲೋದು ಅವರ ಕುಟುಂಬ ಅಥವಾ ಅವರ ತಾಯಿ ಮಾತ್ರ. ಸಮಾಜಕ್ಕೆ ತಾವು ಬಲಾಢ್ಯರು ಅಂತ ತೋರಿಸ್ಕೊಳ್ಳೋದಕ್ಕೆ ಇವರು ಆಕರ್ಷಕ ಬಟ್ಟೆ, ಶೂಗಳನ್ನು ಸಾಲ ಮಾಡಿ ಆದರೂ ಕೊಂಡ್ಕೋತಾರೆ. ಆದರೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಯಾವಾಗಲೂ ಝೀರೋನೇ. ಇದನ್ನೇ ಲೇಖಕರು ಸಾಂಪ್ರದಾಯಿಕ ಜ್ಞಾನದ ವೈಫಲ್ಯ ಅಂತ ಕರೀತಾರೆ. ನಾವು ಹೊರಗಿನ ಆಡಂಬರ ನೋಡಿ ಅವರು ಶ್ರೀಮಂತರು ಅಂತ ತಿಳ್ಕೊಳ್ತೀವಿ, ಆದರೆ ವಾಸ್ತವದಲ್ಲಿ ಅದು ಬರೀ ಬಡತನ ಮತ್ತು ಶೋಷಣೆಯ ಬದುಕು. ಹಾಗಾಗಿ ಮಿತ್ರರೇ, ಯಾವುದೇ ಕೆಲಸದ ಗ್ಲಾಮರ್ ನೋಡಿ ಮರಳಾಗಬೇಡಿ. ಅದರ ಆರ್ಥಿಕ ಅಡಿಪಾಯ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಜಾಣತನ. ಇನ್ನು ಪೋಷಕರ ಪಾತ್ರ ಮತ್ತು ಮಕ್ಕಳ ಭವಿಷ್ಯ. ಪೋಷಕತ್ವದ ಅಸಲಿ ಗುಟ್ಟು ನೀವು ಏನು ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಯಾರು ಅನ್ನೋದು ಮುಖ್ಯ. ಎಲ್ಲ ಪೋಷಕರು ಇದನ್ನು ಕೇಳಲೇಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಾವೆಲ್ಲ ಏನೇನೋ ಸಾಹಸ ಮಾಡ್ತೀವಿ ಅಲ್ವಾ? ಮಕ್ಕಳನ್ನ ಮ್ಯೂಸಿಯಂಗೆ ಕರ್ಕೊಂಡು ಹೋಗಬೇಕು, ದಿನ ಕತೆ ಓದಿ ಹೇಳಬೇಕು, ಟಿವಿ ನೋಡಬೇಡ ಅಂತ ಬೈಯೋದು, ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಆದರೆ ಫ್ರೀಕೋನಾಮಿಕ್ಸ್ ಪುಸ್ತಕದ ಲೇಖಕರು ಒಂದು ಆಘಾತಕಾರಿ ಸತ್ಯವನ್ನು ನಮ್ಮ ಮುಂದೆ ಇಡ್ತಾರೆ. ಅದರ ಪ್ರಕಾರ ಮಗುವಿನ ಯಶಸ್ಸನ್ನು ನಿರ್ಧರಿಸೋದು ಪೋಷಕರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಪೋಷಕರು ಯಾರಾಗಿದ್ದಾರೆ ಅನ್ನೋದು. ಲೇಖಕರು ಸಾವಿರಾರು ಮಕ್ಕಳ ದತ್ತಾಂಶಗಳನ್ನು ಅಧ್ಯಯನ ಮಾಡಿ ಕೆಲವು ಕುತೂಹಲಕಾರಿ ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. ಅವರ ಪ್ರಕಾರ ಮಗುವಿನ ಶೈಕ್ಷಣಿಕ ಯಶಸ್ಸಿಗೆ ಪೂರಕ ಆಗಿರೋದು ಯಾವುದು ಗೊತ್ತಾ? ಮೊದಲನೇದಾಗಿ ಪೋಷಕರು ಸುಶಿಕ್ಷಿತರಾಗೋದು. ಎರಡನೇದಾಗಿ ಮನೆಯಲ್ಲಿ ಓದುವ ವಾತಾವರಣ ಮತ್ತು ಪುಸ್ತಕಗಳ ಸಂಗ್ರಹ ಇರೋದು. ಮೂರನೇದಾಗಿ ಮಗು ಹುಟ್ಟಿದಾಗ ಪೋಷಕರು ಬದುಕಿನಲ್ಲಿ ಒಂದು ಹಂತದ ಸ್ಥಿರತೆ ತಲುಪಿರೋದು. ಆದರೆ ಕೇಳುಗರೆ, ಈಗ ನಾನು ಹೇಳೋ ವಿಷಯ ನಿಮಗೆ ಶಾಕ್ ಕೊಡಬಹುದು. ನಾವು ತುಂಬ ಮುಖ್ಯ ಅಂತ ಅಂದ್ಕೊಂಡಿರೋ ಕೆಲವು ಸಂಗತಿಗಳು ಮಕ್ಕಳ ರಿಸಲ್ಟ್ ಮೇಲೆ ದೊಡ್ಡ ಪ್ರಭಾವ ಬೀರಲ್ವಂತೆ. ಉದಾಹರಣೆಗೆ, ನಾವು ದಿನ ಮಗುವಿಗೆ ಕತೆ ಓದಿ ಹೇಳೋದ್ರಿಂದ ಮಗುವಿನ ಅಂಕಗಳು ಜಾಸ್ತಿ ಆಗಲ್ಲ. ಮಗುವನ್ನು ಮ್ಯೂಸಿಯಂಗೆ ಅಥವಾ ಪ್ರವಾಸಕ್ಕೆ ಕರ್ಕೊಂಡು ಹೋದ ತಕ್ಷಣ ಮಗು ಬುದ್ಧಿವಂತ ಆಗೋಲ್ಲ. ಅಷ್ಟೇ ಯಾಕೆ, ಟಿವಿ ನೋಡೋದ್ರಿಂದ ಮಗುವಿನ ಓದಿನ ಮೇಲೆ ಅಂಥ ದೊಡ್ಡ ಕೆಟ್ಟ ಪರಿಣಾಮ ಕೂಡ ಆಗಲ್ಲ ಅಂತ ಈ ದತ್ತಾಂಶಗಳು ಹೇಳುತ್ತೆ. ಇದರ ಅರ್ಥ ಏನು ಗೊತ್ತಾ? ನೀವು ಮಗುವನ್ನು ಮ್ಯೂಸಿಯಂಗೆ ಕರ್ಕೊಂಡು ಹೋಗಿದ್ರಿಂದ ಮಗು ಬದಲಾಗಲ್ಲ. ಬದಲಾಗಿ ನೀವು ಮ್ಯೂಸಿಯಂಗೆ ಹೋಗುವಂತಹ ಆಸಕ್ತಿ ಮತ್ತು ಜ್ಞಾನ ಇರುವ ಪೋಷಕರಾಗಿದ್ದೀರಲ್ಲ, ಅದೇ ಮುಖ್ಯ. ಆ ನಿಮ್ಮ ವ್ಯಕ್ತಿತ್ವ ಮಗುವಿಗೆ ಪ್ರೇರಣೆ ಆಗುತ್ತೆ. ಮಗುವಿನ ಮೇಲೆ ನಾವು ಬಲವಂತವಾಗಿ ಹೇರೋ ಚಟುವಟಿಕೆಗಳಿಗಿಂತ ನಮ್ಮಲ್ಲಿ ಇರುವಂತಹ ಶಿಕ್ಷಣ, ಸಂಸ್ಕಾರ ಮತ್ತು ಬುದ್ಧಿವಂತಿಕೆ ಮಗುವಿಗೆ ಜನ್ಮಜಾತವಾಗಿ ಮತ್ತು ಪರಿಸರದ ಮೂಲಕ ಹರಿದು ಬರುತ್ತೆ. ಇವತ್ತು ಪೋಷಕರಲ್ಲಿ ಒಂದು ರೀತಿಯ ಆತಂಕ ಇದೆ. ನಾನು ಮಗುವನ್ನು ಆ ಕ್ಲಾಸಿಗೆ ಸೇರಿಸಲಿಲ್ಲ, ಆ ಮಗುವಿಗೆ ಸಮಯ ಕೊಡ್ತಿಲ್ಲ ಅಂತ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇದ್ದಾರೆ. ಆದರೆ ನೆನಪಿಡಿ, ಮಗು ಶಾಲೆಗೆ ಬರೋ ಹೊತ್ತಿಗಾಗಲೇ ಅದರ ಅರ್ಧದಷ್ಟು ಭವಿಷ್ಯ ನಿರ್ಧಾರ ಆಗೋಗಿರುತ್ತೆ. ಅದು ಪೋಷಕರು ನೀಡೋ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಪೋಷಕರ ಜೀವನ ಶೈಲಿ ಮತ್ತು ಅವರ ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ. ಹಾಗಾಗಿ ಮಿತ್ರರೇ, ಮಕ್ಕಳನ್ನು ಸುಧಾರಿಸೋ ಮೊದಲು ನಾವು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳೋಣ. ಅದೇ ನಾವು ನಮ್ಮ ಮಕ್ಕಳಿಗೆ ನೀಡುವಂಥ ಅತಿ ದೊಡ್ಡ ಉಡುಗೊರೆ. ಪುಸ್ತಕದ ಪ್ರಮುಖ ತೀರ್ಮಾನಗಳ ಸಾರಾಂಶವನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಪ್ರಚೋದನೆಗಳೇ ಈ ಜಗತ್ತಿನ ಇಂಧನ.
ಈ ಲೋಕದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಲಾಭ ಅಥವಾ ನಷ್ಟದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಜನರ ವರ್ತನೆಯನ್ನು ಬದಲಿಸಬೇಕು ಅಂದರೆ ಆ ಕೆಲಸದ ಹಿಂದೆ ಇರೋ ಪ್ರಚೋದನೆಯನ್ನು ನಾವು ಮೊದಲು ಅರ್ಥಕೋಬೇಕು. ದತ್ತಾಂಶಗಳಿಗೆ ಭಾವನೆಗಳಿಲ್ಲ. ನಾವು ಅನೇಕ ವಿಷಯಗಳನ್ನು ಭಾವನಾತ್ಮಕವಾಗಿ ನೋಡ್ತೀವಿ, ಆದರೆ ದತ್ತಾಂಶಗಳನ್ನು ಹೊರಗೆ ಹಚ್ಚಿದಾಗ ನಮಗೆ ಕಹಿ ಸತ್ಯಗಳು ದರ್ಶನ ಆಗುತ್ತೆ. ನೆನ್ಪಿಡಿ, ನಂಬಿಕೆಗಳಿಗಿಂತ ಅಂಕಿ ಸಂಖ್ಯೆಗಳೇ ನಿಖರವಾಗಿರುತ್ತೆ. ಅಷ್ಟೇ ಅಲ್ಲದೆ ನಾವು ಮೂರನೇ ವಿಷಯವನ್ನು ನಾವು ತಿಳ್ಕೋಬೇಕು. ಏನು ಅಂದರೆ, ತಜ್ಞರ ಮಾತನ್ನು ಕುರುಡಾಗಿ ನಂಬಬಾರ್ದು. ಮಾಹಿತಿ ಅನ್ನೋದು ಒಂದು ದೊಡ್ಡ ಶಕ್ತಿ, ನಿಜ. ನಿಮ್ಮ ಹಿತ ಬಯಸಬೇಕಾದ ತಜ್ಞರು ಅನೇಕ ಸಲ ತಮ್ಮ ಸ್ವಂತ ಲಾಭಕ್ಕಾಗಿ ಮಾಹಿತಿಯನ್ನು ಅಡಗಿಸಿ ಇಡಬಹುದು. ಹಾಗಾಗಿ ಮಾಹಿತಿಯ ಮೂಲವನ್ನು ಅರಿಯೋದು ಮತ್ತು ಸ್ವತಂತ್ರವಾಗಿ ಯೋಚಿಸೋದು ತುಂಬಾ ಮುಖ್ಯ. 4ನೇದು, ದೂರದ ಮತ್ತು ನಿಗೂಢ ಕಾರಣಗಳು. ಯಾವುದೇ ಒಂದು ಘಟನೆಗೆ ತಕ್ಷಣಕ್ಕೆ ಕಾಣೋ ಕಾರಣನೇ ನಿಜವಾದ ಕಾರಣ ಆಗಿರಲ್ಲ. ಬದುಕಿನ ಸಂಕೀರ್ಣತೆಗಳು ನಾವು ಊಹಿಸೋದಕ್ಕೂ ಸಾಧ್ಯವಾಗದಂಥ ಯಾವುದೋ ದೂರದ ಕೊಂಡಿಗಳ ಜೊತೆ ಬೆಸ್ಕೊಂಡಿರುತ್ತೆ. ಗೆಳೆಯರೇ, ಒಟ್ಟಾರೆ ಹೇಳಬೇಕಂದ್ರೆ ಈ ಫ್ರೀಕೋನಾಮಿಕ್ಸ್ ಪುಸ್ತಕ ನಮಗೆ ನೀಡುವ ಅತಿ ದೊಡ್ಡ ಸಂದೇಶ ಒಂದೇ: ಕಣ್ಣಿಗೆ ಕಾಣೋ ಶಕ್ತಿಗಿಂತ ಅಂಕಿ ಅಂಶಗಳ ಹಿಂದೆ ಅಡಗಿರುವ ಶಕ್ತಿ ಅಥವಾ ಆ ಜಗತ್ತು ಹೆಚ್ಚು ಸತ್ಯವಾಗಿರುತ್ತೆ. ನೀವು ಒಬ್ಬ ಶಿಕ್ಷಕರಾಗಿರಲಿ, ಸಂಪಾದಕರಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರಲಿ, ನೀವು ಈ ತತ್ವಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ವಿಶ್ಲೇಷಣೆಗಳು ಹೆಚ್ಚು ತಾರ್ಕಿಕವಾಗಿರುತ್ತೆ. ಈ ಪುಸ್ತಕ ನಮಗೆ ಕೇವಲ ಅರ್ಥಶಾಸ್ತ್ರವನ್ನು ಕಲಿಸಲ್ಲ, ಬದಲಾಗಿ ಒಂದು ಘಟನೆಯನ್ನು ಸಾವಿರಾರು ಮೈಲಿ ದೂರದಿಂದ ಮತ್ತು ಸಾವಿರಾರು ದತ್ತಾಂಶಗಳ ಮೂಲಕ ಸಮಗ್ರವಾಗಿ ನೋಡೋದನ್ನು ಕಲಿಸ್ಕೊಡುತ್ತೆ. ಜಗತ್ತನ್ನು ನೋಡುವ ನಿಮ್ಮ ಹಳೆಯ ಕನ್ನಡಕವನ್ನು ಕಳಚಿಡಿ, ದತ್ತಾಂಶಗಳ ಈ ಹೊಸ ಕನ್ನಡಕವನ್ನು ಧರಿಸಿ ಹೊಸ ಪ್ರಪಂಚವನ್ನು ನೋಡಿ ಅಂತ ಹೇಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಫ್ರೀಕೋನಾಮಿಕ್ಸ್ ಪುಸ್ತಕ ನಮಗೆ ನಿಜವಾಗಿ ಏನು ಕಲಿಸ್ಕೊಡುತ್ತೆ ಅಂದರೆ, ಅದು ಪ್ರಶ್ನೆ ಕೇಳುವ ಕಲೆ. ನಮ್ಮ ಸುತ್ತಲೂ ಇರೋ ಲೋಕಾರೂಢಿಯ ನಂಬಿಕೆಗಳನ್ನು ಕಣ್ಣು ಮುಚ್ಚಿ ಒಪ್ಕೊಳ್ಳೋ ಬದಲು ಅದರ ಹಿಂದೆ ಇರೋ ತರ್ಕ ಏನು, ದತ್ತಾಂಶಗಳು ಏನು ಹೇಳ್ತಿವೆ ಅಂತ ವಿಶ್ಲೇಷಿಸೋದಕ್ಕೆ ಈ ಪುಸ್ತಕ ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಯಾವುದೇ ಒಂದು ವಿಷಯವನ್ನು ಕೇವಲ ನೈತಿಕ ದೃಷ್ಟಿಯಿಂದ ನೋಡಿ ತೀರ್ಪು ಕೊಡೋ ಬದಲು ಅದನ್ನು ವೈಜ್ಞಾನಿಕವಾಗಿ ಮತ್ತು ಆರ್ಥಿಕವಾಗಿ ಅಳೆದು ತೂಗುವುದು ಹೇಗೆ ಅನ್ನೋದನ್ನು ಲೇಖಕರು ಇಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಪುಸ್ತಕದ ನಿಜವಾದ ಗೆಲುವು ಇರೋದು ಅದು ನೀಡೋ ಉತ್ತರಗಳಲ್ಲಿ ಅಲ್ಲ, ಬದಲಾಗಿ ಅದು ನಮ್ಮಲ್ಲಿ ಹುಟ್ಟು ಹಾಕುವ ಕುತೂಹಲದ ಪ್ರಶ್ನೆಗಳಲ್ಲಿ. ಲೇಖಕರು ಕೇವಲ ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಇಡಲ್ಲ, ಬದಲಾಗಿ ಮಾನವ ಸ್ವಭಾವದ ಅತಿ ಸೂಕ್ಷ್ಮವಾದ ಪ್ರಚೋದನೆಗಳನ್ನು ಬಿಡಿಸಿ ತೋರಿಸ್ತಾರೆ. ಈ ಕೃತಿಯ ವಿಶ್ಲೇಷಣಾತ್ಮಕ ಸೌಂದರ್ಯ ಅಡಗಿರೋದು ಅದರ ಕಾರಣ ಮತ್ತು ಪರಿಣಾಮ ಅನ್ನುವ ಸಿದ್ಧಾಂತದಲ್ಲಿ. ನಮಗೆ ಮೇಲ್ನೋಟಕ್ಕೆ ಕಾಣೋ ಕಾರಣನೇ ಅಂತಿಮ ಅಲ್ಲ ಅನ್ನೋದನ್ನು ಗರ್ಭಪಾತದ ಕಾನೂನು ಮತ್ತು ಅಪರಾಧದ ಇಳಿಕೆಯಂತಹ ಅತ್ಯಂತ ವಿವಾದಾತ್ಮಕ ಉದಾಹರಣೆಗಳ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ, ಈ ಪುಸ್ತಕ ನಮಗೆ ಕಲಿಸುವಂತಹ ಅತಿ ದೊಡ್ಡ ಪಾಠ ಅಂದರೆ ಮಾಹಿತಿನೇ ಶಕ್ತಿ. ಯಾರು ಮಾಹಿತಿಯನ್ನು ನಿಯಂತ್ರಿಸ್ತಾರೋ, ಯಾರು ಮಾಹಿತಿಯ ಹಿಂದಿರುವ ಅಸಲಿ ಗುಟ್ಟನ್ನು ಅರಿಯುತ್ತಾರೋ, ಅವರು ಮಾತ್ರ ಈ ಸಂಕೀರ್ಣ ಜಗತ್ತಿನ ನಿಜವಾದ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ. ಸಮಾಜದ ಸಂಕೀರ್ಣತೆಗಳನ್ನು ಬಿಡಿಸಿ ನೋಡಬೇಕು ಅಂತ ಬಯಸುವ ಪ್ರತಿಯೊಬ್ಬ ಜಿಜ್ಞಾಸುವು ಓದಲೇಬೇಕಾದಂತಹ ಒಂದು ಆಧುನಿಕ ಅರ್ಥಶಾಸ್ತ್ರದ ಪುರಾಣ ಅಂದರೆ ತಪ್ಪಾಗಲಾರ್ದು. ಹಾಗಾದರೆ ಮಿತ್ರರೇ, ನೀವು ಕೂಡ ಈ ಮಾಹಿತಿಯ ಶಕ್ತಿಯನ್ನು ಬಳಸಿಕೊಂಡು ಜಗತ್ತನ್ನು ಹೊಸದಾಗಿ ನೋಡೋದಕ್ಕೆ ಸಿದ್ಧರಿದ್ದೀರಾ? ಯೋಚನೆ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.